ಸಹೋದರಿ ಸಹೋದರಿಗಳ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ನಾನು ಚೆಲ್ಲಿಸ್ತಾ ಇದ್ದೀನಿ. ಈ ಸಮಯದಲ್ಲಿ ಬೈಬಲ್ ಗ್ರಂಥದಿಂದ ಮತ್ತೆ ಇನ್ನು ಬರೆದಿರುವಂಥ ಗ್ರಂಥ 24వ ಅಧ್ಯಾಯ 5ನೇ ವಚನದಿಂದ ನಾವು ಓದಿಕೊಳ್ಳೋಣ. 4ನೇ ವಚನದಿಂದ ನಾವು ಓದಿಕೊಳ್ಳೋಣ. ಯಾರು ನಿಮ್ಮನ್ನು ಮೋಸಗೊಳಿಸದಕ್ಕಂತ ಎಚ್ಚರಿಕೆಯಿಂದಿರಿ. ನನ್ನ ಹೆಸರಿನಲ್ಲಿ ಅನೇಕರು ಬಂದು ನಾನು ಕ್ರಿಸ್ತನು ಎಂದು ಹೇಳಿ ಅನೇಕರನ್ನು ಮೋಸಗೊಳಿಸುವವರು. ಯುದ್ಧಗಳ ಸುದ್ದಿಗಳನ್ನು ನೀವು ಕೇಳುವಿರಿ, ಆದರೆ ನೀವು ಕವಳಗೊಳ್ಳದಂತೆ ನೋಡಿಕೊಳ್ಳಿರಿ. ಯಾಕಂದರೆ ಇವೆಲ್ಲವೂ ಸಂಭವಿಸುವುದು ಅಗತ್ಯ, ಆದರೆ ಇದು ಇನ್ನೂ ಅಂತ್ಯವಲ್ಲ. ಜನಾಂಗಕ್ಕೆ ವಿರೋಧವಾಗಿ ಜನಾಂಗವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು. ಅಲ್ಲಲ್ಲಿ ಬರಗಾಲಗಳು ಮತ್ತು ಭೂಕಂಪಗಳು ಆಗುವವು. ಇವೆಲ್ಲವೂ ಪ್ರಸವ ವೇದನೆಯು ಆರಂಭ ಅಂತ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ಸಹೋದರಿಗಳೇ, ಈ ಸಮಯದಲ್ಲಿ ಯುಗಾಂತದಲ್ಲಿ ಬರೋಂಥ ಸೂಚನೆಗಳನ್ನು ನಾವು ಓದಿಕೊಂಡಿದ್ದೀವಿ. ಅದರ ಬಗ್ಗೆ ನಾವು ಎಚ್ಚರಿಕೆಯಾಗಿ ಯಾರು ನಮ್ಮನ್ನು ಮೋಸಗೊಳಿಸದಂತೆ ನಮ್ಮ ವೈಯಕ್ತಿಕವಾಗಿ ಜೀವನವನ್ನು, ನಮ್ಮ ಕುಟುಂಬದಲ್ಲಿಯೂ, ನಮ್ಮ ಸಂಘದಲ್ಲಿಯೂ, ನಮ್ಮ ಗ್ರಾಮದಲ್ಲಿಯೂ, ನಮ್ಮ ದೇಶದಲ್ಲಿಯೂ ನಾವು ದೇವರಿಗೆ ವಿಧೇಯರಾಗಿ ಬಾಳುವಂತೆ ದೇವರು ಇಷ್ಟವಾದಂಥ ದೇವರಾಗಿದ್ದಾನೆ. ಇದರಿಂದ ನಾವೆಲ್ಲರೂ ಎಚ್ಚರಿಕೆಯಾಗಿ ಅನೇಕ ಕಷ್ಟಗಳು, ತೊಂದರೆಗಳು, ಅನೇಕ ಸಮಸ್ಯೆಗಳು ದೇಶದಲ್ಲಿ ಎಲ್ಲ ಅಲಜಡಿಗಳು ನಡೆಯುವಂಥ ಈ ಸಮಯದಲ್ಲಿ ನಾವು ಧೈರ್ಯವಾಗಿ ದೇವರ ಎಂದು ಭಯಭಕ್ತಿಯುಳ್ಳರಾಗಿ ನಾವು ಇರಬೇಕಂತ ದೇವನ ಚಿತ್ತವಾಗಿದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಪರಲೋಕದಲ್ಲಿರುವ ತಂದೆಯೇ, ನಿನಗೆ ವಂದನೆಗಳಪ್ಪ. ಈ ಸಮಯದಲ್ಲಿ ಮುಂಬರುವ ದಿನಗಳಲ್ಲಿ ಬರುವಂಥ ಸೂಚನೆಗಳನ್ನು ನಾವು ಅಪ್ಪ ಕೇಳಿಕೊಂಡಿದ್ದೀವಿ ಸ್ವಾಮಿ. ಈ ಸೂಚನೆಗಳು ನಡೆಯುವ ಸಮಯದಲ್ಲಿ ನೀವು ನಮ್ಮನ್ನು ಕಾಪಾಡುವಂಥ ದೇವರಾಗಿರೋದಕ್ಕಾಗಿ ನಿನಗೆ ವಂದನೆಗಳು ಸಲ್ಲಿಸಿಕೊಂಡು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತಿದ್ದೀನಿ ತಂದೆಯೇ, ಆಮೆನ್.